ಶುಭಕಾಲ ಶುಭಗಳಿಗೆ ನೋಡಿ ಮುಖ್ಯಮಂತ್ರಿ ಸಿಂಹಾಸನ ಏರಿದ ಡಿಕೆಶಿಗೆ 2 ದಿನ ಆಗಿಲ್ಲ, ಆಗಲೇ ಯಾವ ರೀತಿಯ ವಿಘ್ನಗಳು ಎದುರಾಗ್ತಾ ಇದೆ, ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸಂಪುಟ ವಿಚಾರ, ಮತ್ತೊಂದು ಕಡೆ ರಾಜೀನಾಮೆ ರಾಮಾಯಣ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರು ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗಲಿಲ್ಲ ಅಂದ್ರೆ? ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ವರ್ಷ ಕಾದ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವೇರಿದ ಬಳಿಕ 3 ದಿನವೂ ಸಂತೋಷವಾಗಿ ಇರಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಕಳೆದ ಬುಧವಾರದಂದು ಶುಭ ದಿನ ಶುಭ ಕಾಲ ನೋಡಿ ಅಜ್ಜಯ್ಯ ಜ್ಯೋತಿಷಿಗಳ ಅಣತಿಯಂತೆ ಪದಗ್ರಹಣ ಮಾಡಿದ ನೂತನ ಮುಖ್ಯಮಂತ್ರಿಗಳಿಗೆ 2ನೇ ದಿನವೇ ಬಿಗ್ ಶಾಕ್ ಎದುರಾಗಿದೆ. ಖಾತೆ ಖ್ಯಾತಿಯಿಂದ ಶುರುವಾದಂತ ಪ್ರಹಸನ ಇದೀಗ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ರಾಮಾಯಣದವರೆಗೂ ಬಂದು ನಿಂತಿದೆ. ಡಿಕೆ ಸಂಪುಟದಲ್ಲಿ ಖಾತೆ ಖ್ಯಾತೆ, ರಾಜೀನಾಮೆ ರಾಮಾಯಣ. ಬೆಂಗಳೂರು ನಗರಾಭಿವೃದ್ಧಿ ಕೈತಪ್ಪಿದ್ದಕ್ಕೆ ರಾಮಲಿಂಗಾರೆಡ್ಡಿ ರಿಸೈನ್. ಹೌದು, ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೇರಲು ಡಿಕೆಶಿ ಮಾಡದ ಪೂಜೆಗಳಿಲ್ಲ, ಹೋಗದ ದೇಗುಲಗಳಿಲ್ಲ, ಕಂಡ ದೇವಸ್ಥಾನಕ್ಕೆಲ್ಲ ಕೈಮುಗಿದು ಹರಕೆ ಕಟ್ಟಿಕೊಂಡಿದ್ದ ಶಿವಕುಮಾರ್ ಕೊನೆಗೂ ತಮ್ಮ ಜೀವನದ ಕನಸು ನನಸು ಮಾಡಿಕೊಂಡಿದ್ದಾರೆ. ಆದ್ರೆ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ 2 ದಿನಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಅಷ್ಟಕ್ಕೂ ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡ 3 ದಿನದ ಮುನ್ನವೇ ವರದಿಯನ್ನ ಮಾಡಿತ್ತು. ಮಾತ್ರವಲ್ಲ, ರಾಜೀನಾಮೆಗೂ ಸಿದ್ಧವಾಗಿದ್ದಾರೆ ಅಂತ ನಿನ್ನೆಯೇ ಸ್ಪಷ್ಟವಾಗಿ ಹೇಳಿದ್ವಿ. ಇಂದು ನಮ್ಮ ವರದಿಯೇ ನಿಜವಾಗಿದೆ. ಆತ್ಮಸಾಕ್ಷಿಯ ಕಾರಣ ನೀಡಿ ರಾಮಲಿಂಗಾರೆಡ್ಡಿ ಅವರು ಡಿಕೆಶಿ ಸಂಪುಟದಿಂದ ಹೊರ ನಡೆದಿದ್ದಾರೆ. ರಾಮಲಿಂಗಾರೆಡ್ಡಿ ಮನವೊಲಿಸಲು ಕಸರತ್ತು ಮುಂದುವರೆದಿದೆ. ಸೀನಿಯರ್ ಲೀಡರ್ ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿಲ್ ಸಾರ್ಟ್ ಔಟ್ ದಟ್. ಡಿಕೆ ಶಿವಕುಮಾರ್ ಅವರೇನು ರಾಮಲಿಂಗಾರೆಡ್ಡಿ ನಮ್ಮ ಸ್ನೇಹಿತರು ಅಂತ ಹೇಳಿದ್ದಾರೆ. ಆದರೆ ಬಿಟಿಎಂ ಲೇಔಟ್ನಲ್ಲಿ ಹಾಕಲಾಗಿದ್ದ ರಾಮಲಿಂಗಾರೆಡ್ಡಿ ಜೊತೆ ಡಿಕೆಶಿ ಇದ್ದ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವು ಮಾಡಲಾಗಿದೆ. ಜೊತೆಗೆ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಾನಗಳಿಗೆ ರಾಜೀನಾಮೆ ಸಲ್ಲಿಸಿದ್ದು ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳಿದ್ದ ಡಿಕೆಶಿ ಹೇಳಿಕೆಯನ್ನೇ ಬಳಸಿ ಟಾಂಗ್ ನೀಡಿದ್ದಾರೆ. ಆಹಾರ ಖಾತೆಗೆ ಮುನಿದ ಸಚಿವ ಮುನಿಯಪ್ಪ. ಒಂದು ಕಡೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಮಲಿಂಗಾರೆಡ್ಡಿ ಅವರು ಹೈಕಮಾಂಡ್ ನಾಯಕರಿಗೂ ಸಿಗದೆ ಅಜ್ಞಾತ ಸ್ಥಳ ಸೇರಿಕೊಂಡಿದ್ರೆ, ಇತ್ತ ಆಹಾರ ಸಚಿವ ಮುನಿಯಪ್ಪರು ತಮ್ಮ ಖಾತೆಗೆ ಅಸಮಾಧಾನಗೊಂಡಿದ್ದಾರೆ. ತಮಗೆ ಸಮಾಜ ಕಲ್ಯಾಣ ಇಲಾಖೆ ನೀಡಿ, ಇಲ್ಲ ನನಗೂ ಸಚಿವ ಸ್ಥಾನ ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿರೋದು. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು. ಇನ್ನು ಖಾತೆ ಖ್ಯಾತೆ ತೆಗೆದಿರೋ ಮುನಿಯಪ್ಪರನ್ನ ಸಮಾಧಾನ ಮಾಡಲು 2 ಹಂತದಲ್ಲಿ ಸಭೆ ನಡೆಸಲಾಗಿದೆ. ಮೊದಲು ಏರ್ಪೋರ್ಟ್ ಬಳಿ ಖರ್ಗೆ ನೇತೃತ್ವದಲ್ಲಿ ಸಂಧಾನ ಸಭೆ ಮಾಡಿದ್ರೆ, ಬಳಿಕ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಮುನಿಯಪ್ಪ ಮುಖಾಮುಖಿ ಕೂತು ಮಾತನಾಡಿದ್ದಾರೆ. ಆದರೆ ರಾಹುಲ್ ಮುಂದೆ ಮುನಿಯಪ್ಪ ತಮ್ಮ ಪಟ್ಟು ಸಡಿಲಿಸಿಲ್ಲ. ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡರಿಗೂ ಅಸಮಾಧಾನ. ರಾಮಲಿಂಗಾರೆಡ್ಡಿ ಮತ್ತು ಮುನಿಯಪ್ಪ ಖಾತೆಗೆ ಖ್ಯಾತೆ ತೆಗೆದರೆ ಇಂಧನ ಸಚಿವ ಜಾರ್ಜ್ ಡಿಕೆಶಿ ನಡೆಗೆ ಸಿಟ್ಟಿಗೆದ್ದಿದ್ದಾರೆ. ಕೆಪಿಸಿಎಲ್ ಎಂಡಿಯಾಗಿ ಡಿಕೆಶಿ ಆಪ್ತ ಅಧಿಕಾರಿ ರಾಜೇಂದ್ರ ಚೋಳನ್ ನೇಮಕಕ್ಕೆ ಜಾರ್ಜ್ ಅಸಮಾಧಾನಕ್ಕೆ ಕಾರಣವಾಗಿದೆ. ರಾಮಲಿಂಗಾರೆಡ್ಡಿ ಅವರ ಕನಸಿನ ಖಾತೆ ಕೃಷ್ಣ ಬೈರೇಗೌಡರ ಪಾಲಾಗಿದೆ. ಆದರೆ ಇದೀಗ ಗೌಡರ ಮನಸ್ಸಿನಲ್ಲೂ ಅಸಮಾಧಾನ ಭುಗಿಲೆದ್ದಿದೆ. ನನಗೆ ಪೂರ್ಣ ಪ್ರಮಾಣದಲ್ಲಿ ಖಾತೆ ನೀಡಿಲ್ಲ, ಬಿಡಿಎ, ಬಿಎಂಆರ್ಸಿಎಲ್, ಬೆಂಗಳೂರು ಪ್ಲಾನಿಂಗ್ ನೀಡದೆ ಕಾಟಾಚಾರಕ್ಕೆ ಖಾತೆ ನೀಡಲಾಗಿದೆ ಅಂತ ಆಪ್ತರ ಬಳಿ ಸಿಟ್ಟು ತೋಡಿಕೊಂಡಿದ್ದಾರೆ. ಒಂದೇ ಸತಿ ಕೊಡ್ತೀನಿ, ಆಮೇಲೆ ಎಲ್ಲ ಸೇರಿಸಿ ಸರ್ ಒಂದು ಚಿಕ್ಕ ರಿಯಾಕ್ಷನ್ ಸರ್ ಅಷ್ಟೇ.
ಸಿಎಂ ಡಿಕೆಶಿಗೆ ವಿರೋಧಿ ಬಣದಿಂದ ಡಿಚ್ಚಿ. ಯಾವಾಗ ಮಂತ್ರಿ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿದ್ರು ಅದಾಗಲೇ ಪಕ್ಷದೊಳಗಿನ ಡಿಕೆಶಿ ವಿರೋಧ ಬಣ ಅಲರ್ಟ್ ಆಗಿತ್ತು. ಡಿಕೆಶಿ ಅದ್ಯಾವ ಸೀಮೆ ಟ್ರಬಲ್ ಶೂಟರ್ ರೀ ಅಂತ ರಾಜಣ್ಣ ರಾಂಗ್ ಆದ್ರು. ಒಬ್ಬರಿಗೊಂದು ನ್ಯಾಯನ ಅಂತ ಡಿಚ್ಚಿ ಕೊಟ್ರು. ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರ್ ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗಲಿಲ್ಲ ಹಂಗಾರೆ? ಸುಮ್ಮನೆ ಏನೋ ಒಂದು ಈಗ ಅದೇ ಸ್ಥಾನ ಇಲ್ಲ. ಅದೀಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡಲಿಲ್ಲ ಹಂಗಾರೆ? ಅವ್ರಿಗೂ ಫಾರೆಸ್ಟ್ ಕೊಡಬೇಕಾಗಿತ್ತಲ್ಲ. ಈಗ ಡಾಕ್ಟ್ರಿಗೆ ಹೋಮ್ ಕೊಡಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಂಗಾರೆ? ಹಂಗೆ ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಕಾಂಗ್ರೆಸ್ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿನ ಈ ರಾಜೀನಾಮೆ ಪ್ರಹಸನ ವಿರೋಧ ಪಕ್ಷಗಳಿಗೂ ಮೃಷ್ಟಾನ್ನ ಭೋಜನವಾಗಿದೆ. ಅಶೋಕ್, ವಿಜಯೇಂದ್ರ, ಚಲುವಾದಿ ನಾರಾಯಣಸ್ವಾಮಿ ಸಾಲಾಗಿ ಟಕ್ಕರ್ ಕೊಟ್ರು. ಹಳೆ ಸಿನಿಮಾ ಹೊಸ ಪೋಸ್ಟರ್ನ ರಿಲೀಸ್ ಆಗಕ್ ಮುಂಚೆನೆ ದಂಗೆ ಶುರುವಾಗಿದೆ. ಸ್ವೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಡಿಕೆ ಶಿವಕುಮಾರ್ ಮಾತು ಕೊಟ್ಟಿದ್ರು, ಬೆಂಗಳೂರು ಇನ್ಚಾರ್ಜ್ ಕೊಡ್ತೀನಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೊಡ್ತೀನಿ ಅಂತ. ಆಗೋವರೆಗೂ ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಮಾತು ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಬೆಂಗಳೂರಲ್ಲಿ ಓಡಾಡ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇರೋದು ಕೇವಲ 2 ವರ್ಷ ಮಾತ್ರ. ಈಗ ಮತ್ತೆ ಹಗ್ಗಜಗ್ಗಾಟ, ಯಾವ ಪೋರ್ಟ್ಫೋಲಿಯೋ ತೆಗೆದುಕೊಳ್ಬೇಕು, ಯಾವ ಜಿಲ್ಲೆ ಉಸ್ತುವಾರಿನ ಪಡೆದುಕೊಳ್ಬೇಕು, ಇದರ ಕಿತ್ತಾಟದಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಅವರೇ ಇವತ್ತು ರಾಜೀನಾಮೆ ನೀಡಿದ್ದಾರೆ. ಇದೇನು ಸಣ್ಣ ಪಕ್ಷ ಅಲ್ಲ, ರಾಷ್ಟ್ರೀಯ ಪಕ್ಷ. ಅಂದರೆ ನಿಮ್ಮಲ್ಲಿ ಹಿಡಿತಾ ಇಲ್ಲ ಅನ್ನೋದು ಇದರಲ್ಲಿ ನೇರವಾಗಿ ಗೊತ್ತಾಗೋಯ್ತಲ್ಲ. ಅದಕ್ಕೆ ನಾನು ಹೇಳಿದ್ದು BK, DK, MK ಈ 3 ಪಕ್ಷಗಳಿವೆಯಲ್ಲ, ಇದು ಒಂದು ಪಕ್ಷ ಇಲ್ಲ, ಈಗ 3 ಪಕ್ಷ ಆಗಿದೆ. ಇಂದು ರಾಜ್ಯಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಿನೇಷನ್ ಸಲ್ಲಿಸಿದ್ದಾರೆ. ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರೋ ಸಮಯ ನೋಡಿಯೇ ರಾಜೀನಾಮೆ ರಾಮಾಯಣ ಚಾಲೂ ಆಗಿದೆ. ಮುನಿಯಪ್ಪ ಜೊತೆಯೂ ರಾಹುಲ್ ಸಭೆ ನಡೆಸಿದ್ದಾರೆ. ಡಿಕೆಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಜೊತೆ ರಾಹುಲ್ ಚರ್ಚೆ ಮಾಡಿದ್ದು, ಮೊದಲು ನಾಯಕರ ಮನವೊಲಿಕೆ ಮಾಡಿ ಸಾಧ್ಯವಾಗದಿದ್ರೆ ಮುಲಾಜಿಲ್ಲದೆ ರಾಜೀನಾಮೆ ಅಂಗೀಕರಿಸಿ ಅನ್ನೋ ಸೂಚನೆ ನೀಡಿದ್ದಾರಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.